ಇವಾಗ ಗೋಲ್ಡ್ ಪರ್ಚೇಸ್ ಮಾಡಕ್ಕಿಲ್ಲ ಕಲ್ಯಾಣ್ ಜ್ಯುವೆಲರ್ಸಿಗೆ ಬಂದ್ವಿ ಗೈಸ್. ಇದಂತೂ ಹೆವಿ ಇಷ್ಟ ಆಗೋಯ್ತು ಗೈಸ್. ವಿಂಟೇಜ್ ಲುಕ್ ತರ ಇದೆ. ಅದೇ ಪುಟ್ಟಮಲ್ಲಿ ಸಾಂಗ್ ಅಲ್ಲಿ ಹೀರೋಯಿನ್ ಹಾಕಿದ್ಲಲ್ಲ ಆ ತರ ಇದೆ. ಚೆನ್ನಾಗಿದೆ, ಫುಲ್ ಇಷ್ಟ ಆಗೋಯ್ತು, ಅದಕ್ಕೆ ತಗೊಂಡೆ. ಇವತ್ತು ಸ್ವಲ್ಪ ಟೈಮ್ ಇತ್ತು ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೆ ಲೈಟ್ ಸ್ವೀಟ್ ಇದೆ, ಫುಲ್ ಚೆನ್ನಾಗಿದೆ ಅಂತ. ಬಿಕಾಸ್ ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ, ಸೊ ಎಕ್ಸರ್ಸೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಗ್ರೀನ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಯೋಗ ಮತ್ತೆ ಎಕ್ಸರ್ಸೈಸ್ ಎಲ್ಲ ಮಾಡಿ ಸ್ವಲ್ಪ ಸುಸ್ತಾಗಿತ್ತು ಗೈಸ್. ಸ್ವಲ್ಪ ಗ್ರೀನ್ ಟೀ ಕುಡಿದ ತಕ್ಷಣ ರಿಲ್ಯಾಕ್ಸ್ ಆಯ್ತು. ಇವತ್ತು ಸ್ವಲ್ಪ ಟೈಮ್ ಇತ್ತು ಅಲ್ವಾ, ಅದಕ್ಕೋಸ್ಕರ ವರ್ಕು ಮತ್ತೆ ಕಾಂಟೆಂಟ್ ಏನೇನ್ ಮಾಡಬೇಕು ಅಂತ ನೋಟ್ ಡೌನ್ ಮಾಡ್ಕೋತಾ ಇದ್ದೀನಿ. ಸ್ಕ್ರಿಪ್ಟ್ ಬೇರೆ ರೆಡಿ ಮಾಡ್ತಾ ಇದ್ದೆ. ಐ ಆಮ್ ಎ ಸಿವಿಲ್ ಇಂಜಿನಿಯರ್ ಅಲ್ವಾ, ಏನಾರು ವರ್ಕ್ ರಿಲೇಟೆಡ್ ಇದ್ರು ಕೂಡ ಈ ತರ ಡೈರಿಯಲ್ಲಿ ನೋಟ್ ಡೌನ್ ಮಾಡ್ಕೋತೀನಿ. ಅಂಡ್ ಕಾಂಟೆಂಟ್ ಮಾಡ್ಬೇಕಾದ್ರೆ ಏನಾರು ಹೊಸ ಐಡಿಯಾ ಸಿಕ್ಕಿದ್ರು ಕೂಡ ಈ ತರ ಡೈರಿಯಲ್ಲಿ ನೋಟ್ ಡೌನ್ ಮಾಡ್ಕೊಬಿಡ್ತೀನಿ ಬೇಗ. ಇವಾಗ ಅಮ್ಮ ಕಾಫಿ ಮಾಡಿಕೊಟ್ರು, ಅದನ್ನ ಕುಡಿತಾ ಇದ್ದೀನಿ. ಆಲ್ರೆಡಿ ಅಡ್ಗೆ ಬೇರೆ ರೆಡಿ ಆಗಿತ್ತು ಗೈಸ್. ಅಮ್ಮ ಕರೆದ್ರು ಊಟಕ್ಕೆ. ಇವತ್ತು ಇಡ್ಲಿ ಮತ್ತೆ ಗ್ರೇವಿ ಏನೋ ಮಾಡಿದ್ರು. ಗೈಸ್ ಇವಾಗ ರೆಡಿ ಆಗ್ತಾ ಇದ್ದೀನಿ, ಬಿಕಾಸ್ ನಾಳೆ ಅಕ್ಷಯ ತೃತೀಯ ಅಲ್ವಾ, ಅದಕ್ಕೋಸ್ಕರ ಇವತ್ತೇ ಗೋಲ್ಡ್ ಪರ್ಚೇಸ್ ಮಾಡಕ್ ಹೋಗ್ತಾ ಇದ್ದೀವಿ. ನಾಳೆ ಫುಲ್ ರಶ್ ಇರುತ್ತೆ, ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ. ಅದೇನೋ ತುಂಬಾ ಜನ ಹೇಳ್ತಾರೆ, ಇವನ್ ನಮ್ಮ ಅಮ್ಮನೂ ಹೇಳ್ತಾ ಇದ್ರು, ಅಕ್ಷಯ ತೃತೀಯಾಗೆ ಗೋಲ್ಡ್ ಅಥವಾ ಬೆಳ್ಳಿ ತಗೊಂಡ್ರೆ ತುಂಬಾ ಒಳ್ಳೇದಂತೆ. ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಗೋಲ್ಡ್ ರೇಟ್ ಬೇರೆ ಆ ರೇಂಜಲ್ಲಿ ಜಾಸ್ತಿ ಆಗಿದೆ, ಬಟ್ ಏನು ಮಾಡಕ್ಕಾಗಲ್ಲ, ಹಬ್ಬ ಅಂತ ಬಂದ್ರೆ ತಗೊಳ್ಳೇಬೇಕು. ಓಕೆ ಗೈಸ್, ರೆಡಿ ಆಯ್ತು. ಇವಾಗ ಹೊರಡ್ತಾ ಇದ್ದೀವಿ. 4 o'clock ಆಯ್ತು. ಅಕ್ಷಯ ತೃತೀಯ ಅಲ್ವಾ ಗೈಸ್, ಅದಕ್ಕೋಸ್ಕರ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಗೋಲ್ಡ್ ರೇಟು ಇನ್ಕ್ರೀಸ್ ಆಗಿದೆ, ನೋಡೋಣ ಎಷ್ಟಿದೆ ಅಂತ ಇವತ್ತು. ಗೈಸ್ ಇವಾಗ ಗೋಲ್ಡ್ ಪರ್ಚೇಸ್ ಮಾಡಕ್ಕಿಲ್ಲ ಕಲ್ಯಾಣ್ ಜ್ಯುವೆಲರ್ಸಿಗೆ ಬಂದ್ವಿ ಗೈಸ್. ಇಲ್ಲೇ ಯಾಕೆ ಬಂದ್ವಿ ಅಂದ್ರೆ ಇಲ್ಲಿ ಗೋಲ್ಡ್ ಕಲೆಕ್ಷನ್ಸು ಮತ್ತೆ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಗೈಸ್. ಗೈಸ್ ನೀವು ವಿಸಿಟ್ ಮಾಡಿ, ಬಿಕಾಸ್ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಗೈಸ್. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಇವಾಗ ನಾನು ರಿಂಗು ಮತ್ತೆ ಜ್ಯುವೆಲರೀಸ್ ನೋಡಕ್ ಬಂದೆ. ಇಲ್ಲಂತೂ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಇತ್ತು ಗೈಸ್. ನನ್ಗಂತೂ ತುಂಬಾ ಇಷ್ಟ ಆಯ್ತು. ರಿಂಗ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಗೈಸ್ ಇಲ್ಲಿ. ನನ್ಗಂತೂ ಇಷ್ಟ ಆಗೋಯ್ತು 2 ರಿಂಗು. ಬಟ್ ಇದ್ರಲ್ಲಿ 1 ರಿಂಗು ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಅದ್ರದ್ದು ಡಿಸೈನ್ ತುಂಬಾ ಇಷ್ಟ ಆಯ್ತು ಗೈಸ್, ಅದಕ್ಕೋಸ್ಕರ ಅದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಅಂಡ್ ಇಲ್ಲಿ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಗೈಸ್. ವೆರೈಟಿ ಆಫ್ ಡಿಸೈನ್ಸು, ಯಪ್ಪ ಎಲ್ಲಾನು ತಗೋಬೇಕನ್ಸ್ತು ನನ್ಗಂತೂ. ಇದಂತೂ ಹೆವಿ ಇಷ್ಟ ಆಗೋಯ್ತು ಗೈಸ್. ವಿಂಟೇಜ್ ಲುಕ್ ತರ ಇದೆ. ಅದೇ ಪುಟ್ಟಮಲ್ಲಿ ಸಾಂಗ್ ಅಲ್ಲಿ ಹೀರೋಯಿನ್ ಹಾಕಿದ್ಲಲ್ಲ ಆ ತರ ಇದೆ ಗೈಸ್. ನನ್ಗಂತೂ ಹೆವಿ ಇಷ್ಟ ಆಗೋಯ್ತು. ಇದ್ ನೋಡಿ ಗೈಸ್ ಎಷ್ಟು ಸಖತ್ತಾಗಿದೆ. ಯಪ್ಪ ಈ ತರ ಡಿಸೈನ್ ನಾನು ಎಲ್ಲೂ ನೋಡಿಲ್ಲ ಗೈಸ್. ಅದಕ್ಕೆ ಗೈಸ್ ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕಲ್ಯಾಣ್ ಜ್ಯುವೆಲರ್ಸಿಗೆ ವಿಸಿಟ್ ಮಾಡಿ, ಬಿಕಾಸ್ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಇಷ್ಟ ಆಗೋಯ್ತು ಗೈಸ್. ಅದಕ್ಕೋಸ್ಕರ ನಾವು ಸ್ಕೀಮೇ ಮಾಡಿಸ್ಬಿಟ್ವಿ. ಕಾಫಿ ತಂದ್ಕೊಟ್ರು ಗೈಸ್. ನನಗೆ ಇಲ್ಲಿ ಕ್ಲೈಂಟ್ಸ್ಗಳನ್ನ ಟ್ರೀಟ್ ಮಾಡೋ ರೀತಿ ಮತ್ತೆ ರೆಸ್ಪಾನ್ಸ್ ತುಂಬಾ ಇಷ್ಟ ಆಗೋಯ್ತು ಗೈಸ್. ಗೈಸ್ ಗೋಲ್ಡ್ ಅಷ್ಟೇ ಅಲ್ಲ, ಈವನ್ ಸಿಲ್ವರ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ. ಇವಾಗ ಶಾಪಿಂಗ್ ಮುಗೀತು ಗೈಸ್. ಇವಾಗ ಕಂಪ್ಲೀಟ್ ಶಾಪಿಂಗ್ ಮುಗೀತು ಗೈಸ್. ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಕಾಫಿ ಕುಡಿಯೋಕೆ ಒಂದ್ ಕಡೆ ಹೋಗ್ತಾ ಇದ್ದೀವಿ ಗೈಸ್. ತುಂಬಾ ತಲೆನೋವ್ತಾ ಇತ್ತು, ಅದಕ್ಕೋಸ್ಕರ. ಇವಾಗ ಕಾಫಿ ಕುಡಿಯೋಕೆ ಗ್ರೀನ್ ಹೋಟೆಲಿಗೆ ಬಂದ್ವಿ ಗೈಸ್. ಈ ಹೋಟೆಲ್ ಯಾವ್ದು ಅಂತ ಗೊತ್ತಾ? ನಮ್ರತ ಗೌಡ ಮತ್ತೆ ಕಿಶನ್ ಒಂದ್ ರೆಟ್ರೋ ಸಾಂಗ್ ಮಾಡಿದ್ರಲ್ಲ ಗೈಸ್, ಅದೇ ಇಲ್ಲೇ ಮಾಡಿರೋದು. ಬಿಕಾಸ್ ಇಲ್ಲಿ ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ರೆಟ್ರೋ ಥೀಮ್ ತರ. ಇಲ್ಲಿ ಆಂಬಿಯನ್ಸ್ ಎಲ್ಲ ತುಂಬಾ ಇಷ್ಟ ಆಗಿ ನಾವು ಫಸ್ಟ್ ಬಂದವರೇ ಫೋಟೋ ಮತ್ತೆ ವಿಡಿಯೋಸ್ ತಕ್ಕೊಬಿಟ್ವಿ ಗೈಸ್. ಇವನ್ ಇಲ್ಲಿ ಫರ್ನಿಚರ್ ಕೂಡ ಎಲ್ಲ ರೆಟ್ರೋ ತರಾನೇ ಇದೆ ಗೈಸ್. ಆಂಬಿಯನ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಒಳ್ಳೆ ಯಾವ್ದೋ ಪ್ಯಾಲೇಸಿಗೆ ಹೋದಂಗೆ ಫೀಲ್ ಆಯ್ತು ಗೈಸ್ ನಂಗಂತೂ.
ಇವಾಗ ಇಲ್ಲಿ ಫುಡ್ ಆರ್ಡರ್ ಮಾಡಕ್ ಬಂದ್ವಿ ಗೈಸ್. ಆ್ಯಂಡ್ ಈ ಮಿರರ್ ನೋಡಿ ಗೈಸ್, ಹಳೆ ಕಾಲದಲ್ಲಿ ಮೂವಿಯಲ್ಲೆಲ್ಲ ಇರ್ತಿತ್ತಲ್ಲ ಆ ಥರ ಇದೆ. ನನಗಂತೂ ಈ ರೆಟ್ರೋ ಥರ ಇರೋದು ತುಂಬ ಇಷ್ಟ ಆಗೋಯ್ತು ಗೈಸ್. ಈ ಲೈಟು, ಫರ್ನಿಚರು ಎಲ್ಲ ಸಖತ್ ಇಷ್ಟ ಆಗೋಯ್ತು ಗೈಸ್. ನಿಮಗೆ ರೆಟ್ರೋ ಥೀಮ್ ಥರ ಕೆಫೆಗೆ ಹೋಗಬೇಕು ಅಂದರೆ ಈ ಕೆಫೆಗೆ ವಿಸಿಟ್ ಮಾಡಿ ಗೈಸ್. ಫುಲ್ ಚೆನ್ನಾಗಿದೆ, ಯಾವುದೋ ಪ್ಯಾಲೇಸಿಗೆ ಹೋದಂಗೆ ಫೀಲ್ ಆಗುತ್ತೆ. ನನಗೂ ಅದೇ ಥರನೇ ಆಯಿತು ಗೈಸ್. ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಗ್ರೀನ್ ಹೋಟೆಲಿಗೆ ಬಂದಿದ್ದೀವಿ ಕಾಫಿ ಕುಡಿಯೋಣ ಅಂತ. ಫುಲ್ ಸೆಕೆ ಆಗ್ತಾ ಇದೆ, ಅದ್ರ ಜೊತೆ ತಲೆನೂ ನೋಡ್ತಾ ಇದೆ, ಅದಕ್ಕೆ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಇವಾಗ ಕಾಫಿ ಮತ್ತು ಡೆಸರ್ಟ್ ಬಂತು. ನಾನು ಕಾಫಿ ಆರ್ಡರ್ ಮಾಡ್ಕೊಂಡಿದ್ದೆ, ನನ್ನ ಸಿಸ್ಟರು ಡೆಸರ್ಟ್ ಆರ್ಡರ್ ಮಾಡ್ಕೊಂಡಿದ್ಲು. ಇವಾಗ ಕಾಫಿ ಕುಡಿತಾ ನಾನು ಮತ್ತು ನನ್ನ ಸಿಸ್ಟರು ಸ್ವಲ್ಪ ಚಿಟ್ ಚಾಟ್ ಮಾಡ್ತಾ ಇದ್ವಿ. ಈ ಡೆಸರ್ಟ್ ಹೇಗಿದೆ ನೋಡೋಣ ಅಂತ ಟ್ರೈ ಮಾಡಿದೆ, ಬಟ್ ರಿಯಲಿ ಹೇಳ್ತೀನಿ ಈ ಡೆಸರ್ಟ್ ಸಖತ್ತಾಗಿತ್ತು ಗೈಸ್. ನನಗಂತೂ ಫುಲ್ ಇಷ್ಟ ಆಗೋಯ್ತು. ಅದೇ ಅವಳಿಗೆ ಹೇಳ್ತಾ ಇದ್ದೆ ಲೈಟ್ ಸ್ವೀಟ್ ಇದೆ, ಫುಲ್ ಚೆನ್ನಾಗಿದೆ ಅಂತ. ಬಿಕಾಸ್ ನಂಗೆ ಜಾಸ್ತಿ ಸ್ವೀಟ್ ಇರೋದು ಇಷ್ಟ ಆಗಲ್ಲ. ಅವಳು ಫೋಟೋ ತಕ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ಲು, ನಾನು ಇಲ್ಲೇ ಕುತ್ಕೊಂಡು ಸ್ವಲ್ಪ ವೈಬ್ ಎಂಜಾಯ್ ಮಾಡ್ತಿದ್ದೆ ಗೈಸ್. ಆ್ಯಂಡ್ ಇಲ್ಲಿ ಹೊರಗಡೆ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ಗೈಸ್. ನನಗಂತೂ ಹೆವಿ ಇಷ್ಟ ಆಗೋಯ್ತು. ಇವಾಗ ಟೈಮು 9:30 ಆಗಿತ್ತು. ಇವಾಗ ಹೊರಟ್ವಿ ಮನೆಗೆ. ಇವಾಗ ಬಂದ್ವಿ ಶಾಪಿಂಗ್ ಮುಗಿಸ್ಕೊಂಡು. ಇವತ್ತಿನ ಡೇ ಅಂತೂ ಫುಲ್ ಚೆನ್ನಾಗಿತ್ತು ಗೈಸ್. ನನ್ನ ಫೇವ್ರೇಟ್ ಡಿಸೈನ್ದು ಒಂದು ರಿಂಗ್ ಹುಡುಕಿದ್ದೆ, ಅದೇ ಟೈಪ್ ಸಿಕ್ತು, ಅದು ತಗೊಂಡೆ. ನಾಳೆ ಅಕ್ಷಯ ತೃತೀಯ ಅಲ್ವಾ, ಪೂಜೆ ಮಾಡಬೇಕು. ಓಕೆ ಗೈಸ್, ಇವಾಗ ಊಟ ಮಾಡ್ಕೊಂಡು ಸಿಗ್ತೀನಿ. ಇದು ಅಕ್ಷಯ ತೃತೀಯದ ಮಾರ್ನಿಂಗ್ ಇಂದು ಗೈಸ್. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಹಬ್ಬ ಅಲ್ವಾ, ದೇವ್ರಿಗೆ ಗಿಡಕ್ಕೆ ಸ್ವೀಟ್ ತರಿಸಿದ್ವಿ. ಇವತ್ತು ಈ ಡ್ರೆಸ್ ಬಂತು. ಇದರೆಲ್ಲ ಬ್ಲೂ ಕಲರ್ ಆರ್ಡರ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ವಾಟ್ ಎ ಕೋ ಇನ್ಸಿಡೆನ್ಸ್ ಅನ್ಬೋದು ಗೈಸ್. ಅವತ್ತು ಅಷ್ಟೇ ಯುಗಾದಿ ಹಬ್ಬದ ದಿನನೇ ನಾನು ಆರ್ಡರ್ ಮಾಡಿರೋ ಡ್ರೆಸ್ ಬಂದಿತ್ತು. ಇವತ್ತು ಅಷ್ಟೇ ಹಬ್ಬದ ದಿನನೇ ಬಂತು. ನನಗಂತೂ ಫುಲ್ ಖುಷಿ ಆಯಿತು. ವಾವ್, ಸೂಪರ್ ಗೈಸ್. ಈ ಡ್ರೆಸ್ ಅಂತೂ ನನಗೆ ತುಂಬ ಇಷ್ಟ ಆಗೋಯ್ತು ಗೈಸ್. ಕಲರು ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಇದರಲ್ಲೇ ಬ್ಲೂ ಕಲರ್ ಆರ್ಡರ್ ಮಾಡಿದ್ದೆ ಫಸ್ಟು, ಅದು ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇದನ್ನು ಆರ್ಡರ್ ಮಾಡಿದೆ. ಮಿಂತ್ರದಲ್ಲಿ ನೋಡಿದೆ, ಬಟ್ ಸೈಜ್ ಔಟ್ ಆಫ್ ಸ್ಟಾಕ್ ಆಗಿತ್ತು. ಅದಕ್ಕೋಸ್ಕರ ಫ್ಲಿಪ್ಕಾರ್ಟಲ್ಲಿ ತರಿಸಿದೆ. ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ. ನೋಡಿ ಔಟ್ಫಿಟ್ ಎಷ್ಟು ಚೆನ್ನಾಗಿದೆ. ವೆಕೇಶನಿಗಂತೂ ಈ ಔಟ್ಫಿಟ್ ಹೇಳಿ ಮಾಡ್ದಂಗಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಈ ಡ್ರೆಸ್ದು ಲಿಂಕ್ ಹಾಕಿದ್ದೀನಿ. ನಿಮ್ಗೆ ಏನಾದ್ರು ಈ ಡ್ರೆಸ್ ಇಷ್ಟ ಆಗಿದ್ರೆ ಆರ್ಡರ್ ಮಾಡ್ಕೊಳ್ಳಿ ಗೈಸ್. ಇವತ್ತು ಹಬ್ಬ ಅಲ್ವಾ, ಅದಕ್ಕೋಸ್ಕರ ಅಮ್ಮ ಇವತ್ತು ಪೂರಿ ಮತ್ತು ಮಾವಿನ ಹಣ್ಣಿನ ಸೀಕರಣೆ ಮಾಡಿದ್ರು ತಿಂಡಿಗೆ. ಇವತ್ತಂತೂ ಹೆವಿ ಸೆಕೆ ಇತ್ತು ಗೈಸ್. ಅದಕ್ಕೋಸ್ಕರ ಮೇಲ್ಗಡೆ ಟೆರೆಸಿಗೆ ಬಂದ್ವಿ ನಾವೆಲ್ಲರೂ. ಇವನ್ ಬ್ರೌನಿ ಕೂಡ ಬಂದ. ನಾನಂತೂ ಕಾಯ್ತಾ ಇದ್ದೀನಿ ಗೈಸ್, ಯಾವಾಗ ಈ ಸಮ್ಮರ್ ಮುಗಿಯುತ್ತೆ ಅಂತ. ಇದೇ ವರ್ಷ ಅನ್ಸುತ್ತೆ ಈ ರೇಂಜಲ್ಲಿ ಸೆಕೆ ಇರೋದು. ಯಪ್ಪ, ಮಳೆಗಾಲ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಇವಾಗ ನಾನು ಸುಮ್ಮನೆ ಬ್ಲಾಗ್ ಮಾಡ್ತಾ ಇದ್ದೆ. ಅಲ್ಲಿ ಪಕ್ಕದಲ್ಲಿ ನಮ್ಮ ಅಮ್ಮ ಮತ್ತು ನನ್ನ ಸಿಸ್ಟರು ಫುಲ್ ರೇಗಿಸ್ತಾ ಇದ್ರು ಗೈಸ್. ನಾನಂತೂ ಫುಲ್ ಬ್ಲಾಸ್ಟ್ ಆಗಿಬಿಟ್ಟೆ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.